ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ. ಸೊ ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಚಹಾ ಕುಡಿಯೋಕ್ಕೆ ಹೋಗ್ತಾಯಿದ್ದೀವಿ. ಸೊ ಇಲ್ಲೇ ಹತ್ತಿರ ಇರೋ ಗೇಟ್ ವೇ ಆಫ್ ಇಂಡಿಯಾಗೆ. ಸೊ ಬನ್ನಿ ಹಾಗೆ ಒಂದು ಕ್ವಿಕ್ ರೈಡ್ ಹೋಗಿ ಬರೋಣ, ಹೇಗಿದೆ ಅಂತ ನೋಡೋಣ. ಹೋಗೋಣ. ನಾನು ಹೇಳಿದ್ನಲ್ಲ ನಿನಗೆ, ನಾನು ಮುಂದೆ ಹೋದರೂ ನೀನು ಮುಂದೆ ಹೋದರೂ ಅಲ್ಲೇ ನಿಂತ್ಕೋಬೇಕು. ಎಲ್ಲಿ ಹೇಳು? ಲಾಸ್ಟ್ ಡೆಡ್ ಎಂಡ್ಗೆ, ಆಯಿತಾ? ಲೆಟ್ಸ್ ಗೋ, ಹೊರಡು. ಸೊ ಆ್ಯಕ್ಚುಲಿ ಈ 360 ಕ್ಯಾಮ್ರಾನ ನಾನು ಇವತ್ತು ಫಸ್ಟ್ ಟೈಮ್ ಇದು ಬೈಕ್ಗೆ ಮೌಂಟ್ ಮಾಡಿ ಅದನ್ನು ಟೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಗೊತ್ತಿಲ್ಲ ಹೇಗೆ ಬರುತ್ತೆ ಫೋಟೇಜಸ್ ಅಂತ. ಸೊ ಐ ಹೋಪ್ ಚೆನ್ನಾಗೇ ಇದೆ ಅನ್ಕೋತೀನಿ. ನನ್ನ ಹತ್ರ ಅದೊಂದು ಮೌಂಟೇನ್ದೊಂದು ಬರುತ್ತೆ, ಅದೇನು ಇರಲಿಲ್ಲ ನನ್ನ ಹತ್ರ. ಸೊ ಸುಮ್ಮನೆ ಏನೋ ಒಂದು ಜುಗಾಡ್ ಮಾಡಿದ್ದೀನಿ, ಅದು ಇದೆಲ್ಲ ಸೇರಿಸ್ಕೊಂಡು. ಸೊ ನಾನಿವಾಗ ಇರೋ ಪ್ಲೇಸ್ ಬಂದುಬಿಟ್ಟು ಬಲಾಡ್ ಎಸ್ಟೇಟ್ ಅಂತ. ಸೊ ಇಲ್ಲಿಂದ ನಾನು ಈಗ ಗೇಟ್ ವೇ ಆಫ್ ಇಂಡಿಯಾ ಕಡೆ ಹೋಗ್ತಾಯಿದ್ದೀನಿ. ಸೊ ಸಂಜೆ 5:30-6 ಗಂಟೆ ಸುಮಾರು. ಇವಾಗ ಆಲ್ಮೋಸ್ಟ್ ಇಲ್ಲಿ ಟ್ರಾಫಿಕ್ ಜಾಮ್ ಇದೆ. ಇವತ್ತು ಬುಧವಾರ, ಇವತ್ತಂತೇಳಿ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಖಾಲಿ ಇರುತ್ತೆ, ಸಂಜೆ ಸ್ವಲ್ಪ ಬ್ಯುಸಿ ಅನಿಸುತ್ತೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ನನ್ನಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಇವಾಗ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಲೈಬ್ರರಿ. ಇದು ನೋಡಿ, ಲೈಬ್ರರಿ 1804 ಕಟ್ಟಿರೋದು, 1804 ಕಟ್ಟಿರೋದು. ಸೊ ಇಲ್ಲಿ ತುಂಬ ಮೂವಿ ಶೂಟಿಂಗ್ಸ್ ಎಲ್ಲ ಆಗುತ್ತೆ. ಐ ಹೋಪ್ ನೀವು ನಾನು ಮುಂಚೆ ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಅದರಲ್ಲೆಲ್ಲ ತೋರಿಸಿದ್ದೀನಿ. ಸೊ ಇವಾಗೆಲ್ಲ ಆಫೀಸು ಎಲ್ಲ ಮುಗೀತಲ್ಲ, ಅದಕ್ಕೋಸ್ಕರ ಜನ ಎಲ್ಲ ಇವಾಗ ಹೊರಗಡೆ ಬರ್ತಾಯಿದ್ದಾರೆ. ಬಸ್ಸು ಮತ್ತು ಟ್ರೈನ್ ಎಲ್ಲ ಹಿಡ್ಕೊಂಡು ಮನೆಗೆ ಹೋಗ್ತಾಯಿದ್ದಾರೆ. ಸೊ ಈ ಕ್ಯಾಮ್ರಾ ನಿಮಗೆ ಅಡ್ಡ ಆಗ್ತಿದೆ ಅನ್ಕೋತೀನಿ, ಬಟ್ ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ನಾನು ಹಾಕ್ಬೇಕಾಗಿ ಬಂದಿರೋದು. ನೋಡಿ ಬಂತು. ಹಾಂ, ಅದು ಗೇಟ್ ವೇ ಆಫ್ ಇಂಡಿಯಾ ಪಕ್ಕ ಒಂದು ತಾಜ್ ಹೋಟೆಲ್ ಇದೆ ಅಲ್ಲ, ಅದ್ರ ಪಕ್ಕ ಇನ್ನೊಂದು ಹೋಟೆಲ್ ಇದೆ, ಅದು ಇದು ಮಾಸ್ಟರ್ ಗೇಟ್. ಇದೆಲ್ಲ ಇಂಡಿಯನ್ ನೇವಿದವ್ರದ್ದು. ಸೊ ಐ ಡೋಂಟ್ ನೋ ವೆದರ್ ಶುಡ್ ಐ ಫಿಲ್ಮ್ ಆರ್ ನಾಟ್. ಕೆಲವೊಂದು ಕಡೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಮಿಲಿಟ್ರಿ ಇದನ್ನೆಲ್ಲ ಮಾಡೋಂಗಿಲ್ಲ, ವೀಡಿಯೋಸ್ ಎಲ್ಲ. ಹಾಗೇನಾದ್ರು ಬಂದರೆ ಡಿಲೀಟ್ ಮಾಡಬೇಕಾಗಿ ಬರುತ್ತೆ. ಸೊ ನೋಡಿದ್ರೆ ಒಂದು 3-4 ನಿಮಿಷ ಅಷ್ಟೇ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ಇಲ್ಲೇ ಹತ್ತಿಸ್ಕೊಂಡ್ಬಿಡ್ಲ ಬೇಡ. ಸೊ ಲೆಫ್ಟ್ ಫ್ರೀ ಅಲ್ವಾ, ಲೆಫ್ಟ್ ಹೋಗ್ಬೋದು. ಇಲ್ಲ ಹೋಗೋಕ್ಕಾಗಲ್ಲ. ಸೊ ಹಾಗೆ ಈ ಕಡೆ ಹೋಗ್ಬಿಟ್ರೆ ನಾವು ಮರೀನ್ ಡ್ರೈವ್ಗೆ ಹೋಗ್ಬೋದು. ಸೊ ಮರೀನ್ ಡ್ರೈವ್ಗೆ ಮತ್ತೊಂದು ಸರಿ ಕರ್ಕೊಂಡು ಹೋಗ್ತೀನಿ ನಿಮಗೆ. ಜಸ್ಟ್ ಇವತ್ತು ಗೇಟ್ ವೇ ಆಫ್ ಇಂಡಿಯಾಗೆ ಕರ್ಕೊಂಡು ಹೋಗ್ತೀನಿ.
ಇಲ್ಲೂ ಸ್ವಲ್ಪ ಟ್ರಾಫಿಕ್ ಇದೆ, ಇದೇನು ಈಸಿ ಇಲ್ಲ ಅಲ್ಲಿ ಹೋಗೋದು. ಇದು 4 ವೀಲರ್ಸೇ ಸ್ವಲ್ಪ ಟ್ರಾಫಿಕ್ ಮಾಡಿರೋದು. ಇದೇ ಎಂಟ್ರಿ, ಇಲ್ಲಿಂದನೇ ಈ ಕಡೆ ಒಳಗಡೆ ಹೋಗಬೇಕು. ಬಟ್ ನಾನು ಸುತ್ತಾಕೊಂಡು ಬೈಕ್ ಮೇಲೆ ಹೋಗ್ಬಿಡ್ತೀನಿ ಕಡೆಗೆ. ಆಕಾಶದಿಂದ ಧರಗಿಳಿದರಂತೆ ಇವಳೆ ಇಲ್ಲೆಲ್ಲ ಇಂಡಿಯನ್ ಪೊಲೀಸು, ಮಿಲಿಟ್ರಿ, ಜಾಮರು, ನೇವಿ, ಏರ್ಫೋರ್ಸ್ ಎಲ್ಲ ಇದೆ ಇಲ್ಲಿ. ಗೊತ್ತಿಲ್ಲ ಈ ವಿಡಿಯೋ ಎಲ್ಲ ಬರುತ್ತೋ ಇಲ್ಲೋ ಅಂತ ಯೂಟ್ಯೂಬಲ್ಲಿ. ನೋಡಿ ಇದೆ, ಇನ್ನೂ ರಿಪೇರಿ ಮಾಡ್ತಿದ್ದಾರೆ. ಏನು ಕತೆ ಇದು, ತುಂಬ ಜನ ಇದ್ದಾರೆ. ಇದೇ ನೋಡಿ ತಾಜ್ ಹೋಟೆಲ್. ಇಲ್ಲಿ ತುಂಬ ಜನ ಇದನ್ನು ಮಾಡ್ತಿದ್ದಾರೆ. ಏನಿದು, ರೋಡ್ ಸೈಡಲ್ಲಿ ನಿಂತ್ಕೊಂಡು ಫೋಟೋ, ಚುರುಮುರಿ, ಅದು ಇದು ಎಲ್ಲ ತಿಂತಾಯಿದ್ದಾರೆ. ಇಷ್ಟೇ, ನೋಡಿದ್ರಲ್ಲ ಗೇಟ್ ವೇ ಆಫ್ ಇಂಡಿಯಾ. ನಾನು ಆ್ಯಕ್ಚುಲಿ ಏನೇನೋ ಮಾತಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಮಾತಾಡಲಿಲ್ಲ. ರೋಡ್ ಸೈಡಲ್ಲಿ ನೀಟಾಗಿ ಹಿಂಗೆ ಕಾರ್ ಪಾರ್ಕ್ ಮಾಡಿದ್ದಾರೆ. ಸೊ ಇವಾಗ ಹೋಗ್ಬಿಟ್ಟು ಏನಾದ್ರು ತಿಂದ್ಕೊಂಡು ಚಹಾ ಕುಡಿದು ಮನೆಗೆ ಹೋಗ್ಬಿಡೋಣ. ಸಂತು ಎಲ್ಲಿ ಬರ್ತಿದ್ದಾನ? ಹಾಂ, ಬರ್ತಾಯಿದ್ದಾನೆ. ಅವ್ನಿಗೆ ಹೇಳಿದ್ದೆ ನಾನು ಇಲ್ಲಿಗೆ ಬಾರಪ್ಪ ಅಂತ. ಸೊ ಇಲ್ಲಿಗೆ ಬರ್ತಾನೆ. ಇಲ್ಲಿಗೆ ಹಾಕಿ ಮಗ. ನೀರು, ಅದು ಗೇಟ್ ವೇ ಆಫ್ ಇಂಡಿಯಾ ಮಾನ್ಯುಮೆಂಟು. ಆಮೇಲೆ ಇಲ್ಲಿ ತಾಜ್ ಹೋಟೆಲು. ಇಷ್ಟೇ ನಾನು ತೋರಿಸ್ಬೇಕು ಅಂದ್ಕೊಂಡಿರೋದು. ಎಷ್ಟೊಂದು ದೋಣಿಗಳಿದಾವೆ ನೋಡಿಲಿ. ಎಂಥ ದೋಣಿ ಅಂತ ಗೊತ್ತಿಲ್ಲ, ಬಟ್ ನೊಟ್ಟಲ್ಲಿದ್ದಾವೆ. ಮತ್ತು ಅಲ್ಲಿ ಹೋದರೆ ಎಲಿಫೆಂಟಾ ಕೇವ್ಸ್ಗೆ ಹೋಗ್ಬೋದು. ನಾನು ಹೋಗಿದ್ದೆ, ನಾನು ಫಸ್ಟ್ ಬಂದಾಗ ಇಲ್ಲಿಂದ. ಸೊ ಇಲ್ಲಿಂದ ಫೆರಿ ಇರುತ್ತೆ, ಹಿಂಗೆಲ್ಲ ಕರ್ಕೊಂಡು ಸುತ್ತಾಡಿಸ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ಲಿ. ಅಲ್ಲಿಗೂ ನಿಮಗೆ ಕರ್ಕೊಂಡು ಹೋಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ. ಯಾವಾಗಲೂ ಮೊಬೈಲ್ದಾಗ ಇರ್ತಾನಲ್ಲೇ ಇವ, ಯಾವಾಗಲೂ ಮೊಬೈಲ್ದಾಗೆ ಬಿಡಲೇ. ಸ್ವಲ್ಪ ಆಕೆಗೆ ಸ್ವಲ್ಪ ರೆಸ್ಟರ ಕೊಡು, ಉಸಿರಾಡಕ್ಕಾರ ಬಿಡು. ಆಕೆಗೆ ಉಸಿರಾಡೋಕ್ಕೂ ಬಿಡುದಿಲ್ಲಲ್ಲೋ, ಬರ್ರಿ ಯಾವಾಗ್ಲಾಗ ನೋಡಿದಾಗ ಮೆಸೇಜ್ ಕಾಲ್ದಾಗ ಇರ್ತಿ. ಸಂತು ಏನು ವಿಡಿಯೋದಾಗ ಬೈಬೇಕಲ್ಲಪ್ಪ ನಿಂಗ. ಓಕೆ, ಇವಾಗ ನೋಡ್ತಿರೋದು ಗೇಟ್ ವೇ ಆಫ್ ಇಂಡಿಯಾ. ಮುಂದೆ ಹೋಗ್ಬೋದು ಈ ಕಡೆಯಿಂದ. ತುಂಬ ಜನ ಬಂದಿದ್ದಾರೆ ಇಲ್ಲಿ ನೋಡೋದಕ್ಕೆ, ಸಂಜೆನ ಈವ್ನಿಂಗ್ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ. ಕಾಣಿಸ್ತಿದೆಯಾ? ಇಷ್ಟೇ ಸ್ನೇಹಿತರೆ, ನಾವು ಇವಾಗ ಚಹಾ ಕುಡಿತೀವಿ.